ಅದನ್ನ ಮರ್ತ್ಬಿಟ್ಟವಳೆ ಅನಿಸ್ತೈತೆ. ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿರೋದು. ಶಟಪ್. ನಿಮ್ಮ ಮೆಸ್ಸಲ್ಲಿ 10 ಮುದ್ದೆ ಕಟ್ಟಿದ ತಕ್ಷಣ ರೈಲ್ವೆ ಲೆವೆಲ್ಗೆ ರೀಚ್ ಆಗ್ಬೋದು ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ಬೇಡ. ನೀನು ನಿಮ್ಮವ್ವ ಏನಿದ್ರು ಮೆಸ್ಸಲ್ಲಿ ಮುಸ್ರ ತಿಕ್ಕಕ್ಕಷ್ಟೇ ಲಾಯಕು, ಟೆಂಡರ್ ಹಾಕೋ ಮಟ್ಟಕ್ಕಲ್ಲ. ರಾಧಾ, ಉರಿತಾ ಇದೆಯಾ? ನೀನು ಉರ್ಕೊಂಡ್ಲಿ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ನೋಡು, ಟೆಂಡರ್ ಹಾಕ್ತೀನಿ, ವೈಭವ್ ವಿರುದ್ಧ ನಿಲ್ತೀನಿ ಅಂತೆಲ್ಲ ಬಂದ್ರೆ ಇರೋ ಮೆಸ್ನು ಕಳ್ಕೋಬೇಕಾಗತ್ತೆ. ನಿನ್ನ ಲಿಮಿಟ್ಸಲ್ಲಿ ನೀನಿದ್ರೆ ಅದು ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ನಾನೇನು ಅಂತ ತೋರಿಸ್ಬೇಕಾಗತ್ತೆ. ಹುಷಾರ್. ಅಮೌಂಟ್ ಹಾಕಿದ್ದೀವಿ. ಅಮ್ಮ ಇಷ್ಟೊಂದು ಹೇಳ್ತಾವಳೆ ಅಂದ್ರೆ ನಾ ಟೆಂಡರ್ನ ತಗೊಳ್ಳೇಬೇಕು, ಇಲ್ಲಾಂದ್ರೆ ಅವಳಿಗೆ ಎದುರ್ಕೊಂಡಿದ್ಯಾ ಅನ್ನಂಗಾಗುತ್ತೆ. ಹೌದವೇ, ಅವಳು ಇಟ್ಟೆಲ್ಲ ಮಾತಾಡ್ಬಿಟ್ಟು ಹೋಯ್ತಾಳೆ ಅಂತಂದರೆ ಅವಳನ್ನ ಮಟ್ಟ ಹಾಕ್ಲೇಬೇಕು. ಅದಕ್ಕೆ ನಾವು ಟೆಂಡರ್ ತಗೊಳ್ಳೇಬೇಕು. ಯಾಕೆ ಮಾಡಬಾರ್ದಿತ್ತ? ಹಾಗಲ್ಲ ರೀ, ನೀವು ಇಷ್ಟೊತ್ತಲ್ಲಿ ಸ್ನಾನ ಮಾಡ್ತಿದ್ದೀರಾ ಅಂದರೆ ಎಲ್ಲಾದರೂ ಆಚೆ ಹೋಗ್ತಿದ್ದೀರಾ ಅಂತಲ್ವಾ, ಅದಕ್ಕೆ ಕೇಳಿದೆ. ನಾನು ಎಲ್ಲಿಗಾದರೂ ಹೋಯ್ತೀನಿ, ನಿಮ್ಗೆ ಯಾಕೆ? ಯಾಕ್ರಿ, ನಾನು ಯಾವಾಗ ಮಾತಾಡ್ಸಿದ್ರು ಕೋಪದಲ್ಲೇ ಮಾತಾಡ್ತೀರಾ? ನೀವು ಮಾತಾಡಿದ್ರೆ ನನ್ನ ಕೋಪನೇ ಬರ್ತದೆ. ಅಲ್ಲ, ಎಲ್ಲರನ್ನೂ ಕ್ಷಮಿಸಿದ್ದೀರಾ, ಎಲ್ಲರ ಹತ್ರನೂ ಮಾತಾಡ್ತಿದ್ದೀರಾ, ಆದರೆ ನನ್ನ ಜೊತೆ ಮಾತ್ರ ಯಾಕೆ ಹೀಗೆ ನಡ್ಕೋತೀರಾ? ನೀವು ಮಾಡಿರೋ ಕೆಲಸ ಕ್ಷಮಿಸೋ ಅಂಥದ್ದಲ್ಲ, ಅದಕ್ಕೆ. ಏನೋ ತಪ್ಪಾಗೋಯ್ತು ಅಂತ 1000 ಸಲ ಕೇಳಿದ್ದೀನಿ, ಆದರೂ ನನಗೆ ಕರುಣನೇ ಇಲ್ವಾ ನಿಮಗೆ? ಘಟಕರಿಗೆ ಕರುಣೆ ತೋರಿಸ್ಬೋದು, ಆದರೆ ಸುಳ್ಳು ಕರುಣೆ ತೋರಿಸ್ಬಾರ್ದು. ನೋಡಿ, ಅವ್ವ ಪುಟ್ಟವ್ವ ಹೇಳ್ತಿರೋದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು. ಇಲ್ಲ ಅಂತಂದಿದ್ರೆ ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಅದನ್ನಾದರೂ ಹೇಳೋಗಿ. ಅತ್ತೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ನಿಮ್ಮ ಕೈ ಹೇಳೋ ಅವಶ್ಯಕತೆ ನನಗಿಲ್ಲ. ಅದೇ ಕೇಳೋ ಅವಶ್ಯಕತೆ ನನಗಿದೆ. ನೀವು ಮನೇಲಿಲ್ಲ ಅಂದರೆ ಅಜ್ಜಿ, ವಸು, ಮಾವಯ್ಯ ಎಲ್ಲರೂ ನನ್ನನ್ನು ಕೇಳ್ತಾರೆ ರೀ. ಅವ್ರಿಗೆ ಹೇಳೋದಕ್ಕಾದ್ರೂ ನೀವು ಎಲ್ಲಿ ಹೋಗ್ತಿದ್ದೀರ ಅಂತ ನಂಗೆ ಗೊತ್ತಾಗ್ಬೇಕಲ್ವಾ? ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ನೀವು ಹೇಳ್ದಾಗೆಲ್ಲ ಹೇಳೋಕ್ಕಾಗಲ್ಲ ರೀ. ನಾವಿಬ್ರು ಗಂಡ ಹೆಂಡ್ತಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ನನ್ನ ಮಾತಾಡಿಸ್ದೇ ಹೋದ್ರೂ ಪರವಾಗಿಲ್ಲ, ಪ್ರೀತಿ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದರೆ ಮನೆಯವ್ರ ಮುಂದೆನಾದರೂ ನಾವಿಬ್ರು ಚೆನ್ನಾಗಿದ್ದೀವಿ ಅನ್ನೋ ಥರ ನಡ್ಕೊಳ್ಳಿ, ಅಷ್ಟೇ ಸಾಕು. ನಾನಾಗ ನಡ್ಕೊಡ್ಬೇಕು? ನನಗದೆಲ್ಲ ಇಷ್ಟ ಆಗಿಲ್ಲ. ಇದು ನಮಗೋಸ್ಕರ ಅಲ್ಲ, ಮನೆಯವ್ರಿಗೋಸ್ಕರ. ನಾವು ಚೆನ್ನಾಗಿಲ್ಲ ಅಂತ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೊಳ್ತಾರೆ. ಅಜ್ಜಿ ಮನೆಗೆ ಮಗು ಬರುತ್ತೆ ಅಂತ ಕಾಯ್ತಿದ್ದಾರೆ. ಅತ್ತೆ ನಾವಿಬ್ರು 100 ಕಾಲ ಸುಖವಾಗಿರ್ತೀವಿ ಅಂತ ಬಯಸ್ತಿದ್ದಾರೆ. ಮಾವಯ್ಯ ಅವ್ರ ವಂಶ ಬೆಳೆಯುತ್ತೆ ಅಂತ ಕಾಯ್ತಿದ್ದಾರೆ. ವಸು ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದ್ದಾಳ್ರಿ. ನಮಗೋಸ್ಕರ ಅಲ್ಲದೆ ಇದ್ರು ನಾವು ಅವರಿಗೋಸ್ಕರನಾದ್ರೂ ಚೆನ್ನಾಗಿರ್ಬೇಕು ಅಲ್ವಾ? 4 ಗೋಡೆ ಮಧ್ಯೆ ನೀವು ನನಗೆ ಏನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ಆದರೆ ಮನೆಯವ್ರ ಮುಂದೆ ಮಾತ್ರ ನಾವು ಚೆನ್ನಾಗಿದ್ದೀವಿ ಅಂತ ಇರೋಣ ರೀ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೈ ಮುಗ್ದು ಕೇಳ್ಕೊತಿದ್ದೀನಿ, ಪ್ಲೀಸ್ ರೀ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ನಾನು ಕೋಪ ಬಿಟ್ಬಿಡ್ಬೇಕಾ? ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಿಲ್ಲ. ಬನ್ನಿ. ರಾಧಾ, ಏನ್ ರಾಜಿ ಅವ್ರೆ, ಪುಟ್ಟಕ್ಕನ ಮನೆ ಇನ್ನೂ ಹಾಗೆ ಇದೆಯಾ ಅಥವಾ ಅಮ್ಮ ಮಗಳ ಮಧ್ಯೆ ಅಲ್ಲೋಲ ಕಲ್ಲೋಲ ಆಗ್ತಿದ್ಯಾ? ಏನ್ ಬಾಣ ಬಿಟ್ಟಿದ್ಯಾ ರಾಧಾ, ನೀನ್ ಹಾಕಿರೋ ಮೆಣಸಿನ್ಕಾಯಿ ಘಾಟು ಮನೆ ತುಂಬಾ ಓಡಾಡ್ತೈತೆ. ಅಮ್ಮ ಮಗಳು ಕೆಮ್ಮಿದ್ದು. ಬರೀ ಕೆಮ್ಮೋದಲ್ಲ, ಇಬ್ರ ಮಧ್ಯ ಬೆಂಕಿ ಎತ್ಕೊಂಡು ಉರಿಬೇಕು. ನನ್ನ ಮಂಟಪದಲ್ಲಿ ಅರೆಸ್ಟ್ ಮಾಡಿಸಿದ್ರಲ್ವಾ, ಅವ್ರನ್ನ ಅವ್ರ ಮನ್ಸುಗಳಲ್ಲೇ ಅರೆಸ್ಟ್ ಮಾಡಿಸ್ತೀನಿ. ಅಮ್ಮ ಮಗಳು ಮಧ್ಯ ಹೊತ್ತುರಿಯಕ್ಕೆ ಸರಿಯಾದ ದಾರಿನೇ ಹುಡುಕಿದ್ಯಾ ಬಿಡು. ಅದಕ್ಕೆ ನಿನ್ನ ಕಿಲಾಡಿ ರಾಧಾ ಅಂತ ಅನ್ನೋದು. ಕಿಲಾಡಿತನ ಇಲ್ಲ ಅಂದ್ರೆ ಇಲ್ಲೆಲ್ರೂ ಕಾಲ್ ಕಸ ಮಾಡ್ಕೋತಾರೆ ರಾಜಿಯವ್ರೆ. ನಾನು ವಾಪಸ್ ಬಂದಿರೋದೆ ಅವ್ರನ್ನೆಲ್ಲ ಕಸ ಮಾಡೋದಕ್ಕೆ. ನೀನ್ ಗುರಿ ಇಟ್ಮ್ಯಾಕೆ ಅದು ಹಾಗೆ ಆಯ್ತದೆ. ಆದ್ರೆ ನನ್ನ ಆಸೆನ್ ಮಾತ್ರ ಕಸ ಮಾಡ್ಬಿಡ್ಬೇಡ. ಕೈ ಹಿಡ್ದು ಮೆಸ್ಕೊಡ್ಸಿ ಈ ರಾಜಿನ ರಾಣಿ ಮಾಡು. ಎಲ್ಲದಕ್ಕೂ ಒಟ್ಟಿಗೆ ಕೈ ಹಾಕಕ್ಕಾಗಲ್ಲ ರಾಜಿಯವ್ರೆ. ಒಬ್ಬೊಬ್ಬರನ್ನ ಒಂದೊಂದು ಕಡೆಯಿಂದ ಹೊಡಿತಾ ಬರಬೇಕು. ಆ ಕೆಲಸ ಈಗ ತಾನೇ ಶುರು ಆಗಿದೆ. ಓ ಹೌದು, ಆ
ಸಾನನ್ ಮೆಸ್ತಾವ ಹೋಗಿದ್ಯಂತೆ ಅವ್ರ ಜಾಗದಲ್ಲೇ ನಿಂತ್ಕೊಂಡು ಅವ್ರಿಗೆ ಆವಾಜ್ ಆಗ್ತೆ ಅಂತೆ. ಬಿಡು ರಾಧಾ, ನಿನ್ ಧೈರ್ಯನೇ ಧೈರ್ಯ. ಈಗ ಬರೀ ನನ್ನ ಧೈರ್ಯ ಮಾತ್ರ ಸಾಲದು ರಾಜಿಯವ್ರೆ, ಅದಕ್ಕೆ ನಿಮ್ಮ ಕುತಂತ್ರದ ಕುಣಿಕೆನೂ ಸೇರ್ಬೇಕು. ಆಗ್ಲೇ ತಾನೆ ನಾವು ಅಂದ್ಕೊಂಡಾಗೆ ಅವ್ರನ್ನ ನೇಣಿಗೆ ಹಾಕಕ್ಕಾಗೋದು. ಯೋನ್ ಮಾಡ್ಬೇಕಂತ ಹೇಳು ರಾಧಾ. ಈ ರಾಜಿ ಅಗ್ಗವಾಗ ಕೈನಾಗೆ ಇಟ್ಕೊಂಡಿರ್ತಾಳೆ, ಯಾವಾಗ ಬೇಕಾವಾಗ ಕುತ್ಕೆಗ್ ಬೀಸ್ತಾಳೆ. ಬರೀ ನಾನು ತಂದಿಟ್ರೆ ಸಾಲಲ್ಲ, ಅದು ಅಲ್ಲದೆ ನಾನು ಅಲ್ಲಿಗೆ ಬಂದು ಎಲ್ಲನೂ ಮಾಡೋಕ್ಕಾಗಲ್ಲ. ನೀವಿವಾಗ ಅವ್ರ ಮನೆಯಲ್ಲೇ ಇರೋದ್ರಿಂದ ಹಚ್ಚಿರೋ ಬೆಂಕಿ ಆರ್ದಂಗೆ ನೋಡ್ಕೊಬೇಕು. ಅಷ್ಟೇ ಅಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಸುರಿತಾ ಮನೆನೇ ಸುಡೋ ಮಟ್ಟಿಗೆ ದಗ ದಗ ಅನ್ನಿಸ್ಬೇಕು. ಅಮ್ಮ ಮಗಳ ಸಂಬಂಧಕ್ಕೆ ಎಳ್ಳು ನೀರು ಬಿಡಬೇಕು. ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಯ್ತು ತಾನೆ? ಈ ರಾಜಿ ಬೆರಳಲ್ಲಿ ತೋರಿಸಿದ್ನ ನೆರಳಲ್ಲಿ ಮಾಡ್ತಾಳ ರಾಧಾ. ನೀನೇನು ಯೋಚನೆ ಮಾಡಬೇಡ. ನೀನು ಬರೀ ಕಿಚ್ಚಚ್ಚಿದ್ಯಾ, ನಾನು ಅದನ್ನ ಕಾಡ್ಗಿಚ್ ಮಾಡ್ತೀನಿ. ನೀವೇನಾದರೂ ಈ ಕೆಲಸದಲ್ಲಿ ನಮ್ಮ ಜೊತೆ ಸೇರ್ಕೊಂಡ್ರೆ ಅಲ್ಲಿರೋ ಮೆಸ್ಗೆ ನೀವೇ ಉತ್ತರಾಧಿಕಾರಿ. ಅಷ್ಟೇ ಅಲ್ಲ, ಟೌನ್ ಮೆಸ್ ಕೂಡ ನಿಮ್ದೆ. ಸ್ಯಾನೆ ಥ್ಯಾಂಕ್ಸ್ ರಾಧಾ. ನಾನು ಇವತ್ತಿಂದನೇ ಕೆಲಸ ಶುರು ಮಾಡ್ಕೋತೀನಿ. ಯಾವುದಕ್ಕೂ ಹುಷಾರು ರಾಜಿಯವರೇ. ನೀವು ಮಾಡೋ ಕೆಲಸ ಮೆಚ್ಚೋ ಥರನೂ ಇರಬೇಕು, ಆದರೆ ಕಚ್ಚಿದ್ದು ಗೊತ್ತಾಗಬಾರ್ದು. ಅದ್ರಾಗ ನಾನು ಸ್ಯಾನೆ ಪಳಗಿದ್ದೀನಿ ಬಿಡು. ನೀನು ಅನ್ಕೊಂಡಿದ್ದಕ್ಕಿಂತ 3 ಪಟ್ಟು ಹೆಚ್ಚಾಗೇ ವರ್ಷ ತೋರಿಸ್ತೀನಿ.